ಹೆಲೋ ಗೈಸ್, ನಾನು ನಿಮ್ಗೆ ಇವತ್ತು ನಿಮ್ಮ ಐ ಡಿಯನ್ನು ಹೇಗೆ ಲಾಗಿನ್ ಮಾಡ್ಕೊಳ್ಳೋದು ಮತ್ತು ಐ ಡಿದಾಗ ಕೋರ್ಸನ್ನು ಹೇಗೆ ನೋಡೋದು ಅನ್ನೋದು ಕಲಿಸ್ಕೊಡ್ತೇನೆ. ಸೊ ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಕ್ರೋಮ್ದಾಗ ಹೋಗಿ ಲೀಡ್ಸ್ ಆರ್ಕ್ ಲಾಗಿನ್ ಅಂತ ಹೊಡೀರಿ. ಲೀಡ್ಸ್ ಆರ್ಕ್ ಲಾಗಿನ್ ಅಂತ ಹೊಡೀರಿ, ಇಲ್ಲಾಂದ್ರೆ ನಾನು ನಿಮ್ಗೊಂದು ಲಿಂಕನ್ನು ಬಿಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡ್ಕೋರಿ. ಸೊ ಕ್ಲಿಕ್ ಮಾಡೋಣ, ಈ ಟೈಪ್ ಬರುತ್ತೆ. ಸೊ ಇಲ್ಲೇನು ಮಾಡ್ಬೇಕಂದ್ರೆ ಯೂಸರ್ ಐ ಡಿ ಅಂತ ಇರುತ್ತೆ. ಸೊ ಎಂಟರ್ ಯೂಸರ್ ಐ ಡಿ. ಇಲ್ಲೇನು ಮಾಡ್ಬೇಕಂದ್ರೆ ನಾನು ನಿಮ್ಗೊಂದು ನಂಬರನ್ನು ಬಿಟ್ಟಿರ್ತೀನಿ. ಸೊ ಯಾವ ಟೈಪ್ ಅಂದರೆ ಎಕ್ಸಾಂಪಲ್ ಯೂಸರ್ ಐ ಡಿ 252 ಮುಂದೆ ನಂಬರ್ ಇರ್ತಾವೆ, 2523653 ಹಿಂಗೊಂದು 4-5 ಸಂಖ್ಯೆ ಇರ್ತಾವೆ. ಸೊ ಅದನ್ನೇನು ಮಾಡಬೇಕು, ಆ ನಂಬರನ್ನು ಇಲ್ಲಿ ಹಾಕ್ಬೇಕು. ಎಕ್ಸಾಂಪಲ್ ನಾನು ನಂದು ಹಾಕೋಣ 2348665, ಇದು ನನ್ನ ನಂಬರ್. ಈ ಟೈಪ ನಾನು ನಿಮ್ಗೊಂದು ನಂಬರನ್ನು ಸೆಂಡ್ ಮಾಡಿರ್ತೀನಿ, ಆ ನಂಬರನ್ನು ಇಲ್ಲಿ ಹಾಕ್ಬೇಕು. ಸೊ ಪಾಸ್ವರ್ಡ್, ಸೊ ಇಲ್ಲಿ ನಿಮ್ಮದು ಪಾಸ್ವರ್ಡನ್ನು ನಾನು ಇದ್ರ ಕೆಳಗೆ ಕಳಿಸಿರ್ತೀನಿ, ಇಲ್ಲಾಂದ್ರೆ ನನಗೆ ಪಾಸ್ವರ್ಡ್ ಏನಂತ ಕೇಳಿ ನಿಮ್ಮ ಪಾಸ್ವರ್ಡನ್ನು ನಾನು ಹೇಳ್ತೇನೆ. ಸೊ ಗೈಸ್, ನಾನಿಲ್ಲಿ ನನ್ನ ಪಾಸ್ವರ್ಡನ್ನು ಹಾಕಿದ್ನಿ, ಮ್ಯಾಗ ನನ್ನ ಯೂಸರ್ ಐ ಡಿನೂ ಹಾಕಿನಿ. ಸೊ ನೋಡ್ಕೋರಿ, ಈ ಟೈಪ್ ರಿಮೆಂಬರ್ ಮೀ ಅಂತೇಳಿ ಹೊಡಿತಿದ್ರೆ ಹೊಡೀರಿ, ಇಲ್ಲಾಂದ್ರೆ ಬೇಡ್ರಿ. ಸೊ ಲಾಗಿನ್ ಅಂತ ಹೊಡೀರಿ. ಲಾಗಿನ್ ಹೊಡ್ಕೊಳ್ಳಿ ಈ ಟೈಪ್ ಇಂಟರ್ಫೇಸ್ ಬರುತ್ತೆ. ಸೊ ನೀವೇನು ಮಾಡ್ಬೇಕಂದ್ರೆ ಇದನ್ನು ಕ್ಯಾನ್ಸಲ್ ಹೊಡೀರಿ. ಕ್ಯಾನ್ಸಲ್ ಹೊಡ್ಕೊಂಡು ಸೊ ಇದು ನಿಮ್ಮದು ಪ್ರೊಫೈಲ್ ಆಕ್ಸೆಸ್ ಯುವರ್ ಅಫಿಲಿಯೇಟ್ ಅಕೌಂಟ್ ಅಂದರೆ ನಿಮ್ಮ ಅಫಿಲಿಯೇಟ್ ಅಕೌಂಟನ್ನು ನೋಡ್ಕೋಬೋದು. ಸೊ ನಂದು ನೋಡ್ಕೋರಿ, ಇದು ನನ್ನ ಅಫಿಲಿಯೇಟ್ ಅಕೌಂಟ್. ಸೊ ನಿಮ್ದಿಲ್ಲಿ ಡಿ ಪಿ ಅದು ಏನೂ ಇರೋಂಗಿಲ್ಲ. ನಾನು ಡಿ ಪಿ ಹೆಂಗೆ ಸೆಟ್ ಮಾಡೋದು ಇವ ಎಲ್ಲ ಹೇಳ್ಕೊಡ್ತೇನೆ. ಸೊ ನಿಮ್ಗೆ ಇಲ್ಲಿ 3 ಲೈನ್ ಕಾಣತಿರ್ಬೇಕು. ಇಲ್ಲಿ ನೋಡಿರಿ 3 ಲೈನ್ ಕಾಣತ್ತವ ಇಲ್ಲಿ ದಂಡಿಗೆ. ಸೊ ಇದನ್ನು ಕ್ಲಿಕ್ ಮಾಡ್ಕೋರಿ. ಕ್ಲಿಕ್ ಮಾಡ್ಕೊಂಡು ಮೈ ಕೋರ್ಸ್ ಹತ್ತಿರುತ್ತೆ, ಅದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲೊಂದು ಗೆಟ್ ಇನ್ಸ್ಟೆಂಟ್ ಆಕ್ಸೆಸ್ ನಾವತ್ತು ಬರುತ್ತೆ. ಸೊ ಇದು ಒಂದೇ ಬರುತ್ತೆ, ನಿಮ್ಗೆ ಕೆಳಗಿನ ಬರೋಂಗಿಲ್ಲ, ಯಾಕಂದ್ರೆ ನಂದು ಸ್ಟ್ಯಾಂಡರ್ಡ್ ಐತಿ, ಅದಕ್ಕೆ ನಂದು ಹಂಗೆ ತೋರಿಸೈತಿ. ನೀವು ಇದಿರುತ್ತೆ, ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಸೊ ಇಲ್ಲೇ ಕ್ಲಿಕ್ ಮಾಡಿದ ಕೂಡಲೇ ಸೆಲೆಕ್ಟ್ ಚಾಪ್ಟರ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೇನ್ರ ಇಂಗ್ಲೀಷ್ ಕಂಫರ್ಟೇಬಲ್ ಆಗುತ್ತಂದ್ರೆ ಇಂಗ್ಲೀಷನ್ನು ಕ್ಲಿಕ್ ಮಾಡ್ಕೋರಿ. ಅಂದ್ರೆ ಕೋರ್ಸ್ ಏನರ ಇಂಗ್ಲೀಷ್ದಾಗ. ಈ ಕೋರ್ಸ್ ಏನಂದ್ರೆ ಆನ್ಲೈನ್ದಾಗ ಅಪ್ಲೋಡ್ ಆಗಿರ್ತಾವ. ಸೊ ಇವನ್ನ ಅವರೇ ಹೇಳ್ಕೊಡ್ತಾರೆ, ಅಂದ್ರೆ ಬೇರೆದವರು ಇರೋಲ್ಲ ಕೋರ್ಸ್. ಸೊ ನಾನು ನಿಮ್ಗೆ ಕನ್ನಡದಾಗ ಕೋರ್ಸನ್ನು ಹೇಳ್ಕೊಡ್ತೇನೆ. ಯಾವಾಗಂದ್ರೆ ನಿಮ್ಮ ಬ್ಯಾಚ್ ಸಿಕ್ಕ ಕೂಡಲೇ ನಾನು ನಿಮ್ಗೆ ಆನ್ಲೈನ್ ಕ್ಲಾಸನ್ನು ತೊಗೋತೇನೆ. ಸೊ ನೀವು ಅನ್ಕೋತಕ ಇವನ್ನೆಲ್ಲನ ನೋಡ್ಕೋಬೇಕು. ಸೊ ಇಂಗ್ಲೀಷ್ ಬರೋರು ಇಂಗ್ಲೀಷ್ ಇಲ್ಲಿಂದ ನೋಡ್ಕೋರಿ. ಇಂಗ್ಲೀಷ್ ಬರೋರು ಏನು ಮಾಡ್ತೀರಿ ಅಂದರೆ ಲೀಡ್ಸ್ ಆರ್ಕ್ ಲೈಟ್ ಅಂತ ಹೊಡೀರಿ. ಲೈಟ್ ಅಂತ ಹೊಡೆದು ಇಲ್ಲಿ ವಿಡಿಯೋ ಇರ್ತಾವೆ. ಸೊ ಈ ವಿಡಿಯೋನ ಎಲ್ಲ ನೋಡ್ಕೋರಿ. ಇವೆಲ್ಲ ಏನದಲ್ಲ ಒಂದೊಂದ್ರ ಮ್ಯಾಗ ಕ್ಲಿಕ್ ಮಾಡೋದು ಎಲ್ಲ ನೋಡ್ಕೋರಿ. ಸೊ ಇನ್ನು ಇಂಗ್ಲೀಷ್ ಬರಲಾರ್ದವರು ಹಿಂದಿ ಬರೋರು. ಸೊ ಹಿಂದಿ ಬರೋರು ಏನು ಮಾಡ್ತೀರಂದ್ರೆ ಇಲ್ಲಿ ಸ್ಕ್ರೋಲ್ ಮಾಡಿದರೆ ಬರೋಂಗಿಲ್ಲ. ಸೊ ನೀವು ಇಲ್ಲಿ ಎಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ಬೇಕು ಸ್ಕ್ರೋಲ್. 1 ಸೆಕೆಂಡ್, ಇವ್ರ ಮ್ಯಾಗ ಮಾಡ್ಬೇಕು. ಇಲ್ಲಿ ಸ್ಕ್ರೋಲ್ ಮಾಡೋಣ, ಇಲ್ಲಿ ಬಂದು ನೋಡ್ರಿ ಲೀಡ್ಸ್ ಆರ್ಕ್ ಲೈಟ್ ಹಿಂದಿ ಮಾಡ್ಯೂಲ್ ಹತ್ರ ಬಂದೈತಿ. ಸೊ ಇದ್ರ 3ನೇ ಲೈನ್ ಏನೈತಿ, ವೆಲ್ಕಮ್ ಟು ಲೀಡ್ಸ್ ಆರ್ಕ್ ಲೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಹಿಂದಿ ಆಡಿಯೋ ಬರುತ್ತೆ ನಿಮ್ಗೊಂದು ಇಲ್ಲಿ. ಸೊ ಇದು ಕೋರ್ಸ್. ಸೊ ಇದನ್ನೇ ನೋಡ್ಕೋರಿ. ಇದು ಒಂದೇ ಅಲ್ಲ, ಇಲ್ಲೇನು ಹಿಂದಿ ಕೆಳಗಿನೂ ಎಲ್ಲ ಅದಾವಲ್ಲ. ಸೊ ಇವನ್ನೆಲ್ಲ ನೋಡ್ಕೋತ ಹೋಗಬೇಕು. ಇದನ್ನು ನೋಡ್ರಿ, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ನೋಡ್ರಿ, ಹಿಂದಿ ಮಾಡ್ಯೂಲ್ ನೋಡ್ರಿ, ಆರ್ಟ್ ಆಫ್ ಸೆಲ್ಲಿಂಗ್ ನೋಡ್ರಿ, ಇಲ್ಲಿ ಮಟ ನೋಡ್ರಿ. ಇವನ್ನ ಯೂಟ್ಯೂಬ್ SEO ಬಿಡ್ರಿ. ಸೊ ಇಲ್ಲಿ ಮಟ ನೋಡ್ಕೋರಿ. ಅಂದರೆ ಇಲ್ಲಿ ಮಟನೂ ಒಂದೊಂದು ಕ್ಲಿಕ್ ಮಾಡ್ಕೊಂಡು ಒಂದೊಂದು ಕೋರ್ಸ್ ನೋಡ್ಕೋತ ಹೋಗ್ರಿ. ಸೊ ಇವನ್ನೆಲ್ಲ ನೋಡ್ಕೋರಿ ಅನ್ಕತಕ. ಇದಾದ ಕೂಡಲೇ ನಾನು ನಿಮ್ಗೆ ಕೋರ್ಸನ್ನು ಚಾಲೂ ಮಾಡ್ತೀನಿ. ಅಂದ್ರೆ ನಾಳೆ ಸಿಕ್ಕರೆ ನಾಳೆ ಚಾಲೂ ಮಾಡ್ತೀನಿ, ಇವತ್ತಂದ್ರೆ ಇವತ್ತು. ಸೊ ಇಷ್ಟಂದ್ರೂ ನಾನು ನಿಮ್ಗೆ ಕೋರ್ಸ್ ಹೆಂಗೆ ನೋಡೋದು ಅನ್ನೋದು ಹೇಳ್ಕೊಟ್ನಿ. ಸೊ ಆನ್ಲೈನ್ ಕ್ಲಾಸ್ ಅಂದರೂ ಇರ್ತಾವೆ, ಇಲ್ಲಿ ನಿಮ್ದು ಡ್ಯಾಶ್ಬೋರ್ಡ್ ಅದು ಎಲ್ಲ ಇರ್ತೈತಿ. ಸೊ ಇದನ್ನಂತರೂ ನೀವೇನು ಮಾಡೋಕೆ ಹೋಗಬೇಡ್ರಿ, ನಾನು ನಿಮ್ಗೆ ಎಲ್ಲ ಸೆಷನ್ದಾಗ ಹೇಳ್ಕೊಡ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಮೈ ಗ್ರೂಪ್.